ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಗಣತಿ ಹೆಸರಲ್ಲಿ ಉಪಜಾತಿಗಳ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಸಮಾಜ ಚೂರು ಚೂರು ಮಾಡಲು ಷಡ್ಯಂತ್ರ ನಡೀತಾ ಇದೆ. ವೀರಶೈವ ಲಿಂಗಾಯತ, ಲಿಂಗಾಯತ ವೀರಶೈವ ಅಂತ ಮಾಡಿದ್ದಾರೆ. ಸಿಎಂ ಅವರಿಂದ ಹೈಕಮಾಂಡ್ ಓಲೈಸುವ ರಾಜಕೀಯ ನಡೀತಾ ಇದೆ. ಸಿದ್ದರಾಮಯ್ಯರಿಂದಲೇ ಕಾಂಗ್ರೆಸ್ ವಿನಾಶವಾಗುತ್ತೆ ಅಂತ ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಾರೆ ಸಮಾಜದಲ್ಲಿ ಒಡೆಯುವ ರಣತಂತ್ರ ಸರ್ಕಾರ ಏನು ಮಾಡ್ತಾ ಇದೆ, ಅದರ ವಿರುದ್ಧ ಇಡೀ ಸಮಾಜ ಒಂದುಗೂಡಬೇಕನ್ನುವಂಥದ್ದು ಮಹತ್ವ ಉದ್ದೇಶ. ಈ ಕ್ರಿಶ್ಚಿಯನ್ ಅಂತೇಳಿ ಎಲ್ಲ ಜಾತಿಯವರು ಕ್ರಿಶ್ಚಿಯನ್ ಅಂಥೇಳಿ ಎಲ್ಲ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, SC, ST, OBC ಯಾರನ್ನೂ ಬಿಟ್ಟಿಲ್ಲ. ಕಾಂತರಾಜ್ ಕಮಿಟಿ ಇದೆ. ಕಾಂತರಾಜ್ ಕಮಿಟಿ ಏನು ಭಾಳ ದೊಡ್ಡ ಕಾನ್ಸ್ಟಿಟ್ಯೂಷನ್ ಪ್ರಕಾರನ ಇವರೇ ಮಾಡಿ, ಸಿದ್ದರಾಮಯ್ಯನೇ ಕಾಂತರಾಜ್ ಕಮಿಟಿ ಮಾಡಿದ್ದೆ, ಇವರು ಅದನ್ನೇ ಮಾಡಿದ್ದಾರೆ. ಅದೇನು ದೊಡ್ಡ ಸ್ಯಾಂಟಿಟಿನ. ಎರಡನೇದಾಗಿ ಬೇರೆ ಜಾತಿಯಲ್ಲಿ ಉಪಜಾತಿಗಳನ್ನು, ಇಲ್ಲದ ಉಪಜಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ವೀರಶೈವ ಲಿಂಗಾಯತ, ಲಿಂಗಾಯತ ವೀರಶೈವ ಅಂತ ಏನು ಹಿಂಗಂದ್ರೆ ಅದಕ್ಕೆ ಅರ್ಥ ಇದೆಯಾ? ಇದು ಇಂಥವು ನೂರಾರು ಉದಾಹರಣೆಗಳಾಗಿದ್ದಾವೆ. ಎಲ್ಲ ಸಮಾಜದಲ್ಲಿ ಗೊಂದಲ ಇಡಿಸಿದ್ದಾರೆ. ಸಮಾಜವನ್ನು ಒಡೆಯೋದಲ್ಲ, ಸಮಾಜಗಳನ್ನು ಚೂರು ಚೂರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಕೇವಲ ತಮ್ಮ ಹೈಕಮಾಂಡನ್ನು ಓಲೈಸುವಂಥ ಒಂದು ರಾಜಕೀಯ ನಿರ್ಧಾರವನ್ನು ಸಿದ್ದರಾಮಯ್ಯರು ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದ್ದು ನೋಡಿದರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಅನ್ನಿಸ್ತಾ ಇದೆ. ಮಾತಾಡಿ ಒಟ್ಟಾರೆ ಸಮಾಜದಲ್ಲಿ